ಸ್ನೇಹಿತರೆ, ಬಂಟ್ವಾಳದಲ್ಲಿ ನಡೆದ ಈ ಘಟನೆ, ಈ ಯುವತಿಯ ಕೂಗು ಈಗಲೂ ಕಿವಿಯಲ್ಲಿ ಮೊಳಗುತ್ತಿದೆ. ಒಂದು ಯುವತಿ, ಆಕೆಯ ಕಣ್ಣಲ್ಲಿ ಸಾವಿರಾರು ಕನಸುಗಳು, ಆ ತಾಯಿಯ ಕಣ್ಣಲ್ಲಿ ತನ್ನ ಮಗಳು ಸಾಧಿಸಬೇಕು ಎಂಬ ಹಸಿವು, ಆ ಗೆಳತಿಯರ ಆಸೆ ಎಲ್ಲವೂ ಆ ಬಸ್ ನಿಲ್ದಾಣದ ರಕ್ತದ ಕಲೆಗಳಲ್ಲಿ ಮುಳುಗಿ ಹೋಯಿತು. ಒಂದು ಕ್ಷಣ ಯೋಚಿಸಿ, ಆ ತಾಯಿ ತನ್ನ ಮಗಳನ್ನು ಎಷ್ಟೊಂದು ಕನಸುಗಳೊಂದಿಗೆ ಕಾಲೇಜಿಗೆ ಕಳಿಸುತ್ತಿರ್ತಾಳೆ. ಬಸ್ಸಿನಲ್ಲಿದ್ದಾಗ ಆ ಮಗಳು ತನ್ನ ಭವಿಷ್ಯದ ಬಗ್ಗೆ ಏನೆಲ್ಲ ಯೋಜನೆ ಹಾಕಿಕೊಂಡಿದ್ದಳು. ಆದರೆ ಒನ್ ಸೈಡ್ ಲವ್ ಎಂಬ ಕ್ರೂರಭೂತ ಪ್ರೀತಿಯ ಹೆಸರಿನಲ್ಲಿ ಮಾರಣ ಹೋಮ ನಡೆಸಿತು. ಪ್ರೀತಿ ಎಂದರೆ ಜೀವನ ಕೊಡುವುದು, ಆದರೆ ಇಲ್ಲಿ ಪ್ರೀತಿಯ ಹೆಸರಿನಲ್ಲಿ ಜೀವ ತೆಗೆಯಲಾಗಿದೆ. ಈ ಘಟನೆ ನಮ್ಮ ಕರಾವಳಿಯ ಶಾಂತಿಯನ್ನು ಕೇವಲ ಕೆಡಿಸಲಿಲ್ಲ, ನಮ್ಮ ಹೆಣ್ಣು ಮಕ್ಕಳ ಭದ್ರತೆಯನ್ನೇ ಪ್ರಶ್ನೆ ಮಾಡಿದೆ. ಒಬ್ಬ ಉಸ್ತಾದಾಗಿ ನನಗೆ ಅನಿಸುತ್ತದೆ, ಇದು ಕೇವಲ ಒಂದು ಕೊಲೆಯಲ್ಲ, ಇದು ಇಡೀ ಸಮಾಜದ ನೈತಿಕತೆಯ ಪತನ. ಪ್ರೀತಿಯ ಹೆಸರಿನಲ್ಲಿ ಈ ಕ್ರೌರ್ಯ ಯಾಕೆ? ಇದರ ಮೂಲ ಎಲ್ಲಿದೆ? ಆ ಹುಡುಗಿ ತನ್ನ ರಕ್ಷಣೆಗೆ ಏನು ಮಾಡಬೇಕಿತ್ತು? ನಮ್ಮ ಹೆಣ್ಣು ಮಕ್ಕಳು ಇನ್ನು ಮುಂದೆ ಕಾಲೇಜಿಗೆ ಹೋಗುವಾಗ ಧೈರ್ಯವಾಗಿ ಇರಬೇಕಾದರೆ ನಾವು ಏನು ಮಾಡಬೇಕು? ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಧಾರ್ಮಿಕ ಹಾಗೂ ಸಾಮಾಜಿಕವಾಗಿ ಉತ್ತರ ಹುಡುಕಲೇಬೇಕು. ನೋಡಿ, ಹಿಂದೂ ಸಂಸ್ಕೃತಿಯಲ್ಲಿ ಸ್ತ್ರೀಯನ್ನು ಶಕ್ತಿ ಎಂದು ಪೂಜಿಸಲಾಗುತ್ತದೆ. ಮನುಸ್ಮೃತಿಯಲ್ಲಿ ಹೇಳಿರುವಂತೆ ಯತ್ರ ನಾರ್ಯಸ್ತು ಪೂಜ್ಯಂತ ರಮಂತೆ ತತ್ರ ದೇವತಾ, ಅಂದರೆ ಎಲ್ಲಿ ಸ್ತ್ರೀಯನ್ನು ಗೌರವಿಸಲಾಗುತ್ತದೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ. ಪುರಾಣಗಳ ಕಾಲದಿಂದಲೂ ಸೀತೆ, ಸಾವಿತ್ರಿ, ದಮಯಂತಿಯರಂತಹ ಪಾತ್ರಗಳು ಸ್ತ್ರೀಯರ ಧೈರ್ಯ ಮತ್ತು ಪಾವಿತ್ರ್ಯತೆಯನ್ನು ಎತ್ತಿಡಿದುಕೊಳ್ಳುತ್ತದೆ. ಪ್ರೀತಿ ಎಂಬುದು ಇಲ್ಲಿ ಆತ್ಮೀಯತೆಯ ಸಂಕೇತವೇ ಹೊರತು ದೌರ್ಜನ್ಯದ ಅಸ್ತ್ರವಲ್ಲ. ಕೃಷ್ಣನ ಪ್ರೇಮ ಇರಲಿ, ರಾಧೆಯ ಭಕ್ತಿ ಇರಲಿ, ಎಲ್ಲೆಲ್ಲಿಯೂ ತ್ಯಾಗವೇ ಪ್ರಧಾನವಾಗಿದೆ. ಆದರೆ ಇವತ್ತಿನ ಯುವಕರು ಏನನ್ನು ಕಲಿಯುತ್ತಿದ್ದಾರೆ? ಪೌರಾಣಿಕ ಕಥೆಗಳಲ್ಲಿ ಪ್ರೇಮವು ಸಮಾಜವನ್ನು ಒಗ್ಗೂಡಿಸುತ್ತಿತ್ತು, ಇವತ್ತು ಅದು ಸಮಾಜವನ್ನು ವಿಭಜಿಸುತ್ತಿದೆ. ಹಿಂದೂ ಧರ್ಮವು ಪ್ರತಿಯೊಬ್ಬ ವ್ಯಕ್ತಿಯ ಜೀವವನ್ನು ಪವಿತ್ರ ಎಂದು ಪರಿಗಣಿಸುತ್ತದೆ. ಆತ್ಮಹತ್ಯೆ ಆಗಲಿ ಅಥವಾ ಕೊಲೆಯಾಗಲಿ ಅದು ಮಹಾಪಾಪ ಎಂದು ಗ್ರಂಥಗಳು ಎಚ್ಚರಿಸುತ್ತದೆ. ಪ್ರೀತಿಯನ್ನು ಪವಿತ್ರವಾದ ಭಾವನೆ ಎಂದು ಪರಿಗಣಿಸುವ ಸಂಸ್ಕೃತಿಯಲ್ಲಿ ಆಕ್ರೋಶಕ್ಕೆ ಅಥವಾ ಹಿಂಸೆಗೆ ಜಾಗವಿಲ್ಲ. ಯುವಕರು ಮಾಡಿಕೊಳ್ಳಬೇಕು, ಪ್ರೀತಿ ಎಂದರೆ ವಶಪಡಿಸಿಕೊಳ್ಳುವುದಲ್ಲ, ಇನ್ನೊಬ್ಬರ ಸ್ವಾತಂತ್ರ್ಯವನ್ನು ಗೌರವಿಸುವುದು. ಸೀತೆಯ ಗೌರವಕ್ಕಾಗಿ ಯುದ್ಧ ನಡೆದರೆ ಇವತ್ತಿನ ಸಮಾಜದಲ್ಲಿ ಹೆಣ್ಣಿನ ಮರ್ಯಾದೆ ಉಳಿಸಲು ನಾವು ಸಮಾಜದೊಂದಿಗೆ ಯುದ್ಧ ಮಾಡಬೇಕಾಗಿದೆ. ಹೆಣ್ಣನ್ನು ಗೌರವಿಸುವುದನ್ನು ಕಲಿಯದ ಯುವಕ ತಾನು ಪಡೆದ ಶಿಕ್ಷಣಕ್ಕೂ ತನ್ನ ಸಂಸ್ಕೃತಿಗೂ ಅವಮಾನ ಮಾಡಿದಂತಾಗಿದೆ. ಇಸ್ಲಾಂ ಧರ್ಮವು ಪ್ರೀತಿಯನ್ನು ಮತ್ತು ಮಹಿಳೆಯರನ್ನು ಮಹಿಳೆಯರ ಗೌರವವನ್ನು ಅತ್ಯಂತ ಎತ್ತರ ಸ್ಥಾನದಲ್ಲಿ ಇರಿಸಿದೆ. ಕುರ್ಆನ್ನಲ್ಲಿ ಅಲ್ಲಾಹು ಸ್ಪಷ್ಟವಾಗಿ ಹೇಳುತ್ತಾನೆ, ವಲಾ ತಕ್ರಬು ಜಿನಾ ಇನ್ನಹು ಕಾನ ಫಾಯಿಶತನ್ ವಸಾ ಅಸ್ಸಬೀಲ. ಅಲ್ ಇಸ್ರಾ ಸೂರತ್ 32ನೇ ಆಯತ್ತಿನಲ್ಲಿ ಅನಾಚಾರದ, ಅಕ್ರಮ ಸಂಬಂಧದ ಸಮೀಪಕ್ಕೂ ಹೋಗಬೇಡಿ, ಇದು ಅತ್ಯಂತ ಕೆಟ್ಟ ಕೆಲಸ ಮತ್ತು ಕೆಟ್ಟ ಮಾರ್ಗವಾಗಿದೆ. ಹಾಗೆ ಹದೀಸಿನಲ್ಲಿ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಇತ್ತಕುಲ್ಲಾಹ್. ನೋಡಿ, ಇತ್ತಕುಲ್ಲಾಹ್ ಫಿನ್ನಿಸಾ, ಎಷ್ಟು ಗೌರವವಾಗಿದೆ. ಇತ್ತಕುಲ್ಲಾಹ್ ಫಿನ್ನಿಸಾ, ಮಹಿಳೆಯರ ವಿಷಯದಲ್ಲಿ ನೀವು ಅಲ್ಲಾಹನಿಗೆ ಹೆದರಿ ನಡೆದುಕೊಳ್ಳಿ ಎಂದು. ಇಸ್ಲಾಮಿನಲ್ಲಿ ಬಲವಂತ ಪ್ರೀತಿಯಾಗಲಿ ಹತ್ಯೆಯಾಗಲಿ ಎಳ್ಳಷ್ಟೂ ಅವಕಾಶವಿಲ್ಲ.
ಅಲ್ಲಾಹನು ಕುರ್ಆನ್ನಲ್ಲಿ ಹೀಗೆ ಎಚ್ಚರಿಸಿದ್ದಾನೆ, ವಮನ್ ಯಕ್ತುಲ್ ಮುಮಿನನ್ ಮುತಅಮ್ಮಿದನ್ ಫಜಜಾಉಹು ಜಹನ್ನಮ್ ಖಾಲಿದೀನ ಫೀಹಾ. ಇದು ಕುರ್ಆನ್ನಲ್ಲಿರುವ ಒಂದು ಆಯತ್. ಅನ್-ನಿಸಾ ಸೂರತ್ತೊಮ್ಮೆ ತೆಗೆದು ನೋಡಿ. ಇದರ 93ನೇ ಆಯತ್ತಿನಲ್ಲಿ ಅಲ್ಲಾಹ್ ರಬ್ಬ್ ಸುಬ್ಹಾನಹು ತಆಲಾ ಹೇಳುವ ಒಂದು ಮಾತಿದು. ಯಾರಾದರೂ ಒಬ್ಬ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿದರೆ ಅವನ ಶಿಕ್ಷೆ ನರಕವಾಗಿದೆ. ಯುವಕರೇ, ಪ್ರೀತಿಯ ಹೆಸರಿನಲ್ಲಿ ದಾರಿ ತಪ್ಪುವ ಮುನ್ನ ಈ ಮಾತುಗಳನ್ನು ನೆನಪಿಸಿಕೊಳ್ಳಿ. ಪ್ರವಾದಿಯವರು ತಮ್ಮ ಇಡೀ ಬದುಕಿನಲ್ಲಿ ಹೆಣ್ಣು ಮಕ್ಕಳಿಗೆ ನೀಡಿದ ಗೌರವವನ್ನು ನಾವು ಮಾದರಿಯಾಗಿಟ್ಟುಕೊಳ್ಳಬೇಕು. ಪ್ರೀತಿಸುವುದಾದರೆ ಅದನ್ನು ಅಲ್ಲಾಹನ ಮರ್ಯಾದೆಯ ಚೌಕಟ್ಟಿನಲ್ಲಿ ಮಾಡಿ, ಯಾರಿಗೂ ತೊಂದರೆ ಕೊಡಬೇಡಿ. ಧರ್ಮವು ಶಾಂತಿಯನ್ನು ಸಾರುತ್ತದೆ. ಆದರೆ ಇಂದು ಕೆಲವರು ಧರ್ಮದ ಅರಿವಿಲ್ಲದೆ ಹೀಗೆ ದಾರಿ ತಪ್ಪುತ್ತಿರುವುದು ನೋವಿನ ಸಂಗತಿ. ನನ್ನ ಸಹೋದರಿಯರೇ, ನಿಮ್ಮ ರಕ್ಷಣೆ ನಿಮ್ಮ ಕೈಯಲ್ಲಿದೆ. ನೀವು ಕಾಲೇಜಿಗೆ ಹೋಗುವಾಗ ಈ ಎಚ್ಚರಿಕೆಯನ್ನು ಪಾಲಿಸಿ. ಎಚ್ಚರವೇ ರಕ್ಷಣೆ. ಯಾರಾದರೂ ನಿಮ್ಮನ್ನು ಹಿಂಬಾಲಿಸುತ್ತಿದ್ದರೆ ಅಥವಾ ಅನುಚಿತವಾಗಿ ವರ್ತಿಸುತ್ತಿದ್ದರೆ ಮೌನವಾಗಿರಬೇಡಿ. ತಕ್ಷಣವೇ ನಿಮ್ಮ ಗೆಳತಿಯರಿಗೆ ಅಥವಾ ಪೋಷಕರಿಗೆ ತಿಳಿಸಿ. ಕಾನೂನಿನ ಅರಿವು. ಇವತ್ತು ಮಹಿಳೆಯರ ರಕ್ಷಣೆಗಾಗಿ ಸಾಕಷ್ಟು ಕಾನೂನುಗಳಿವೆ. ಅಂಜಬೇಡಿ, ಧೈರ್ಯವಾಗಿ ಮಾತನಾಡಿ. ಒನ್ ಸೈಡ್ ಲವ್ ಅಪಾಯ. ಯಾರಾದರೂ ಪ್ರೀತಿಯ ಹೆಸರಿನಲ್ಲಿ ನಿಮ್ಮ ಮೇಲೆ ಒತ್ತಡ ಹೇರುತ್ತಿದ್ದರೆ ಅದು ಪ್ರೀತಿಯಲ್ಲ, ಅದು ದೌರ್ಜನ್ಯವಾಗಿದೆ. ಅಂತಹ ವ್ಯಕ್ತಿಗಳಿಂದ ಅಂತರ ಕಾಯ್ದುಕೊಳ್ಳಿ. ಪೋಷಕರು ಕೂಡ ಗಮನಿಸಬೇಕು. ಮಗಳು ಮನೆಗೆ ಬರುವ ತನಕ ನಮಗೆ ನೆಮ್ಮದಿ ಇರಬಾರದು. ಮಗಳ ಮನಸ್ಸಿನ ಆತಂಕಗಳನ್ನು ಕೇಳಿಕೊಳ್ಳಿ. ಕಾಲೇಜಿಗೆ ಕಳುಹಿಸುವಾಗ ಅವರಿಗೆ ಆತ್ಮರಕ್ಷಣೆಯ ದಾರಿಯನ್ನು ತಿಳಿಸಿಕೊಡಿ. ನಾವು ನಮ್ಮ ಮನೆಯ ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳನ್ನು ಗೌರವಿಸುವುದು ಕಲಿಸದಿದ್ದರೆ ಈ ರಕ್ತದ ಆಟಗಳು ನಿಲ್ಲುವುದಿಲ್ಲ. ನಿಮ್ಮ ಮಗಳಿಗೆ ಧೈರ್ಯ ತುಂಬಿ ಆಕೆ ಯಾವುದೇ ತಪ್ಪು ಹೆಜ್ಜೆಯನ್ನಿಡುವ ಮುನ್ನ ನಿಮ್ಮನ್ನು ಸಂಪರ್ಕಿಸುವಂತಹ ಬಾಂಧವ್ಯವನ್ನು ಬೆಳೆಸಿಕೊಳ್ಳಿ. ಪ್ರೀತಿಯ ಸಹೋದರರೇ, ನಾವು ಅರ್ಥ ಮಾಡಿಕೊಳ್ಬೇಕು. ನೋಡಿ, ಆ ಪ್ರೀತಿ, ಆ ಪಾಪ, ಆ ಒಂದು ಹುಡುಗಿ ಅಲ್ಲೇ ನೋಡಿ, ಪ್ರೀತಿ ಪ್ರತಿಯೊಬ್ಬರಿಗೂ ನನಗೊಂದು ಕಳಕಳಿಯ ಮನವಿ. ನಾವೆಲ್ಲರೂ ಒಂದೇ ಸಮಾಜದ ಅಂಗಗಳು. ಹಿಂದೂ ಆಗಲಿ ಅದು ಮುಸ್ಲಿಮರಾಗಲಿ, ನಮ್ಮ ಮಕ್ಕಳು ಸನ್ಮಾರ್ಗದಲ್ಲಿ ನಡೆಸೋಣ. ಗಂಡು ಮಕ್ಕಳಿಗೆ ಸಂಯಮ ಕಲಿಸೋಣ, ಹೆಣ್ಣು ಮಕ್ಕಳಿಗೆ ಧೈರ್ಯ ತುಂಬೋಣ. ಈ ಬಂಟ್ವಾಳದ ಘಟನೆ ಕೊನೆಯಾಗಲಿ. ಮತ್ತು ಯಾವುದೇ ತಾಯಿ ತನ್ನ ಮಗಳನ್ನು ಕಳೆದುಕೊಳ್ಳುವ ನೋವು ಅನುಭವಿಸಬಾರದು. ಪ್ರೀತಿಯ ಸಹೋದರರೇ, ನೋಡಿ, ನಾವು ಧಾರ್ಮಿಕ ಗ್ರಂಥಗಳನ್ನು ಕೇವಲ ಓದುವುದಕ್ಕಲ್ಲ, ಅವುಗಳ ಸಾರವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ, ಪ್ರೀತಿಯ ಹತ್ಯೆಗೆ ಕಾರಣವಾಗಬಾರದು. ನೋಡಿ, ಈ ಪ್ರೀತಿಯೇ ಇವತ್ತು ಒಂದು ಹತ್ಯೆಗೆ ಕಾರಣ ಆಗಿದೆ. ಅದು ಬಾಳನ್ನು ಸುಂದರಗೊಳಿಸುವ ಹೂವಾಗಿರಬೇಕು. ಕಾಲೇಜಿಗೆ ಹೋಗುವ ನಮ್ಮ ಮಕ್ಕಳು ನಿರ್ಭಯವಾಗಿ ಕಲಿಯುವ ಉತ್ಸಾಹದಿಂದ ಹೋಗಿ ಬರಲಿ. ಅದಕ್ಕಾಗಿ ಸಮಾಜದ ಪ್ರತಿಯೊಬ್ಬರೂ ಜವಾಬ್ದಾರರಾಗಿರಿ. ಹಿಂದೆ ಸಂಕಲ್ಪ ಮಾಡೋಣ. ನಮ್ಮ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ನಾವು ಶ್ರಮಿಸಬೇಕಾಗಿದೆ. ಪ್ರೀತಿಯನ್ನು ಗೌರವಿಸೋಣ. ದ್ವೇಷವನ್ನು ತೊರೆದು ಮಾನವೀಯತೆಯ ದ್ವೇಷ ಎಂಬುದು ಅದು ಬಹಳ ನೋಡಿ, ಒಂದು ಚಿಕ್ಕ ದ್ವೇಷದಿಂದ ಒಂದು ಆ ಹುಡುಗಿಯ ಕನಸು ನೋಡಿ ಏನಾಯಿತು. ಇದು ಇನ್ನು ಮುಂದಾದರೂ ನಮ್ಮ ಕರಾವಳಿ ಭಾಗದಲ್ಲಿ ಇಂತಹ ಘಟನೆಗಳು ನಡೆಯಂತೆ ನಾವೆಲ್ಲರೂ ಎಚ್ಚರ ವಹಿಸೋಣ. ಅಲ್ಲಾಹು ಆ ಕುಟುಂಬಕ್ಕೆ, ಆ ತಾಯಿಗೆ ಕ್ಷಮ ನೀಡಲಿ. ನಾವೆಲ್ಲರೂ ಪ್ರಾರ್ಥಿಸೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ.